नमस्ते अस्या क्रूरासं जुहोम येषां बन्धानामवसृज्यनाय तेन स्येत्यां तस्करस्यान्वेषे निम्मन्दमान प्रेमपुत्रन्दयेवजोभिः निरृतये गणतेजाय तस्मै विसृजबन्धनात् नमो देवतानागं सोऽस्य प्रजां पशून् पाहि साक्षो वायमग्निपुत्रो देवतानां भूतानां पालयन्ति अन्तरिक्षमविवेदपरिमाणं पृथिव्या विष्णुविष्मे देवामंजन भरत स्वस्त्या शक्ति नियुतामभिश्री दत्तदेवास्ते तस्यापमर्थे परं ब्रह्म परं व्यामन्ये अजरं यो धर्मन्नं वायवे ब्राह्मण त्रयसीदान सर्वलोकानां त्र्यंबक सर्वविद्यानां येषु प्रेमोर्भवस्वनीदाय लोकानां हविष्मान् देवो फलो हविष्मागुमादिवादि हविष्मागुम् अस्तु सूर्यः ब्रह्मग्रहस्य सर्वदादयान् समिगने सुम्नेवा धत्तेन्द्राग्नयो भागधेये स्थवितारयो भागधेये विश्वेनां देवानां भागधेये स्थजज्ञेय पुत्रं यक्षुस्तोम आत्मा भावदे धर्मावदे देवतावदे
शांता समे शांता शांता समे शांता शिवं शमयते शांत नक्षत्राणि शांत 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 शांति शरणं नन्दाम शरणं मोराम शरणं राम शरणं राम शरणं राम
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದ ದೇವತಾ ಸಾರ್ವಭೌಮ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಪವಿತ್ರೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇರುವಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರ, ಅದರಲ್ಲಿಯೂ ಕೂಡ ಆ ಪವಿತ್ರಗಳನ್ನು ಶಿರಸ್ಸಿನಲ್ಲಿ ಧರಿಸಿಕೊಂಡು ವಿಶೇಷವಾದಂತಹ ಆ ಪಾತ್ರೆಯನ್ನು ಬುಟ್ಟಿಯೊಳಗಡೆ ಪವಿತ್ರಗಳಿದ್ದಾವೆ ಅವನ್ನು ಶಿರಸ್ಸಿನಲ್ಲಿ ಧರಿಸಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ವಾದ್ಯ ಪುರಸ್ಸರವಾಗಿ ವೇದ ಮಂತ್ರಗಳ ಘೋಷ ಪುರಸ್ಸರವಾಗಿ ಮೆರವಣಿಗೆಯನ್ನು ಮಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಆ ಪವಿತ್ರದ ಉತ್ಸವವನ್ನು ನೆರವೇರಿಸ್ತಾ ಇರುವಂತಹದ್ದು. ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ. ಸ್ವಾಮಿಗೆ ಸಮರ್ಪಣೆ ಮಾಡಲಿಕ್ಕಾಗಿ ಆ ಪವಿತ್ರಗಳನ್ನು ಅತ್ಯಂತ ವೈಭವದಿಂದ ಛತ್ರ ಚಾಮರಾದಿ ಅನೇಕ ರಾಜೋಪಚಾರಗಳ ಮುಖಾಂತರ ಅದನ್ನು ಆಲಯದೊಳಗಡೆ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಆಲಯದ ಅಧಿಕಾರಿಗಳು, ಭಕ್ತವರ್ಗದವರು, ವೇದ ಪಂಡಿತರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಆ ಪವಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸಿರುವಂತಹದ್ದು. ರೇಷ್ಮೆಯ ದಾರಗಳಿಂದ ಸಿದ್ಧಪಡಿಸಿರತಕ್ಕಂತಹ ಪವಿತ್ರಗಳು, ಅದನ್ನು ಧರಿಸುವುದರ ಮುಖಾಂತರ ವ್ಯಕ್ತಿ ಪರಮ ಪವಿತ್ರನಾಗ್ತಾನೆ, ಎಲ್ಲ ದೋಷಗಳು ದೂರವಾಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಆ ಪವಿತ್ರಗಳನ್ನು ಆ ಸ್ವಾಮಿಯ ದೇಗುಲದ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಒಂದು ಅದ್ಭುತವಾದಂತಹ ಮೆರವಣಿಗೆಯಲ್ಲಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ವಾದ್ಯಕಾರರು ವಾದ್ಯಗಳನ್ನು ವಾದಿಸುತ್ತಿದ್ದಾರೆ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಹಾಡನ್ನು ಹಾಡತಕ್ಕಂಥವರನ್ನು ಅದ್ಭುತವಾದಂತಹ ಹಾಡನ್ನು ಹಾಡುತ್ತಾ ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹದ್ದು, ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಆ ಪವಿತ್ರಗಳ ಮೆರವಣಿಗೆ ಅನ್ನುವಂಥದ್ದು ನಡೀತಾ ಇದೆ. ಮೆರವಣಿಗೆಯ ಪುರಸ್ಸರವಾಗಿ ಪವಿತ್ರಗಳನ್ನು ಆಲಯದ ಒಳಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಮರ್ಪಣೆ ಮಾಡ್ತಾರೆ. ಪವಿತ್ರಗಳ ಸಮರ್ಪಣೆಯನ್ನು ಮಾಡುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ, ಅದರ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನನ್ನು ಭಜಿಸುತ್ತಿದ್ದೇವೆ. ವಿಧ ವಿಧವಾದಂತಹ ವರ್ಣಗಳಿಂದ ಸಿದ್ಧಪಡಿಸಿರ್ತಕ್ಕಂತಹ ರೇಷ್ಮೆಯ ದಾರಗಳಿಂದ ಸಿದ್ಧಪಡಿಸಿರ್ತಕ್ಕಂತಹ ಪವಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಆ ಪವಿತ್ರಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಹೋಮಾದಿಗಳನ್ನು ಮಾಡಿ ಈಗ ಬಹಳ ಭಕ್ತಿಯಿಂದ ಶಿರಸ್ಸಿನ ಮೇಲೆ ಆ ಪವಿತ್ರಗಳಿಂದ ಕೂಡಿರುವಂತಹ ಪಾತ್ರೆ ವಿಶೇಷೆಯನ್ನು ಹಿಡಿದುಕೊಂಡು ಭಕ್ತಿಯಿಂದ ಒಳಭಾಗಕ್ಕೆ ದೇವಾಲಯದ ಒಳಗಡೆ ಹೋಗಿ ಆ ಭಗವಂತನಿಗೆ ಆ ವಿಶಿಷ್ಟವಾದಂತಹ ಆ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು, ಪವಿತ್ರ ಸಮರ್ಪಣಾ ಕಾರ್ಯಕ್ರಮ ಅನ್ನತಕ್ಕಂತಹದ್ದು ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಭಕ್ತರಾದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಶ್ರೀನಿವಾಸ ದೇವರಿಗೆ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು. ಆಲಯದ ದಿವ್ಯವಾಗಿರ್ತಕ್ಕಂತಹ ವಿಮಾನವನ್ನು ನಾವು ನೋಡ್ತಾ ಇದ್ದೇವೆ. ಆನಂದ ನಿಲಯದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿ ನೆಲೆಸಿರ್ತಕ್ಕಂತಹದ್ದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು. ಬಂಗಾರದ ವಿಶಿಷ್ಟವಾದಂತಹ ತಗಡಿನಿಂದ ಕೂಡಿರತಕ್ಕಂತಹದ್ದು ಈ ವಿಮಾನ ಗೋಪುರ. ಇಂತಹ ಈ ಗೋಪುರಕ್ಕೆ ಆನಂದ ನಿಲಯ ಎಂಬುದಾಗಿ ಹೆಸರು. ಇದರ ಕೆಳಭಾಗದಲ್ಲಿಯೇ ಸ್ವಾಮಿ ಶ್ರೀ ಶ್ರೀನಿವಾಸ ನೆಲೆಸಿರುವಂತಹದ್ದು. ಅವನು ಆನಂದ ಸ್ವರೂಪಿ, ಜ್ಞಾನಾನಂದಮಯನಾಗಿದ್ದಾನೆ. ಅಂತಹ ಆ ಸ್ವಾಮಿಗೆ ಈಗ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ಒಳಭಾಗದಲ್ಲಿ ಯಾವುದೇ ವಿಧವಾದಂತಹ ಛಾಯಾಗ್ರಹಣ ಅನ್ನುವಂಥದ್ದಿರುವುದಿಲ್ಲ. ಆದ ಕಾರಣ ನಾವೆಲ್ಲರೂ ಕೂಡ ಆನಂದ ನಿಲಯದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಹೊರಗಡೆ ಧ್ವಜಸ್ತಂಭವನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಲಿ ಪ್ರದಕ್ಷಿಣೆಯನ್ನು ಬರುತ್ತಾ ಆ ಸ್ವಾಮಿಗೆ
ಆ ಆಲಯಕ್ಕೆ ರಾಜ ವಿಶಿಷ್ಟವಾಗಿರತಕ್ಕಂತಹ ಆ ಗೋಪುರದ ಪ್ರದಕ್ಷಿಣೆಯನ್ನು ಮಾಡುತ್ತಾ ನಂತರ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿ ಆ ಭಗವಂತನಿಗೆ ಆ ಪವಿತ್ರಗಳನ್ನು ಅರ್ಪಣೆ ಮಾಡ್ತಕ್ಕಂತಹದ್ದು, ಸಮರ್ಪಣೆ ಮಾಡ್ತಕ್ಕಂತಹದ್ದು, ಸಮರ್ಪಿಸುವಂತಹದ್ದು. ಇಂತಹ ಈ ಪವಿತ್ರ ಸಮರ್ಪಣೆ ಅನ್ನುವಂತಹ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಆ ಭಗವಂತನ ಸ್ವಾಮಿ ನಮ್ಮೆಲ್ಲರನ್ನು ಉದ್ಧರಿಸಲಿಕ್ಕಾಗಿ ಏನು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾನೋ, ಆ ಸ್ವಾಮಿ ಬಂದು ನಮ್ಮಿಂದ ಎಲ್ಲರಿಂದ ಸಾಧನೆಯನ್ನೇನು ಮಾಡಿಸ್ತಾ ಇದ್ದಾರೋ ಅಂತಹ ಸಾಧಕರಲ್ಲಿ ನಾವು ಒಬ್ಬರಾಗಿರುವಂತಹದ್ದು ನಮ್ಮ ಪೂರ್ವಜನ್ಮದ ಸುಕೃತ, ನಮ್ಮ ಭಾಗ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ, ಅಂತಹ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಯಮೈ ವೈಷ ವೃಣುತೆ ತೇನ ಲಭ್ಯ ತಸೇಷಾತ್ಮ ವಿವೃಣುತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಆ ಅಂಶವನ್ನು ತಿಳಿಸ್ತಾ ಇದೆ. ಪ್ರಕೃತಿಯ ರಮಣೀಯವಾಗಿರ್ತಕ್ಕಂತಹ ಆ ಸೌಂದರ್ಯದ ಮಡಿಲಿನಲ್ಲಿ ಒಳಗಡೆ ತಾನು ವಿರಾಜಿಸ್ತಾ ಇದ್ದಾನೆ. ಆ ಪ್ರಕೃತಿಗೆ ಕಾಂತನಾಗಿರ್ತಕ್ಕಂಥವನು ಆ ಸ್ವಾಮಿ ಶ್ರೀನಿವಾಸ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ನಮ್ಮೆಲ್ಲ ಕಷ್ಟಗಳನ್ನು ಅವನಲ್ಲಿ ತೋಡಿಕೊಳ್ತಾ ಇದ್ದೇವೆ. ಅಹಂ ದೂರತಸ್ಥೆ ಪದಾಂಭೋಜ ಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವೆಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಭೋ ವೆಂಕಟೇಶ. ಬಹಳ ದೂರದಿಂದ ಬಂದು ನಿನ್ನ ಪಾದಪದ್ಮಗಳನ್ನು ನಾನು ಸೇವಿಸ್ತಾ ಇದ್ದೇನೆ. ಒಮ್ಮೆ ಮಾಡ್ತಕ್ಕಂತಹ ಈ ಸೇವೆಯಿಂದಲೇ ತೃಪ್ತರಾಗಿ ನೀನು ಯಾವಾಗಲೂ ಸೇವೆಯನ್ನು ಮಾಡಿದರೆ ಏನು ಫಲವನ್ನು ಕೊಡಬೇಕು ಅಂತಹ ಫಲವನ್ನು ಕೊಟ್ಟು ನನ್ನನ್ನು ಉದ್ಧರಿಸು ದೇವಾದಿದೇವ ಶ್ರೀನಿವಾಸ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅಜ್ಞಾನಿನ ಮಯಾ ದೋಷಾನ್ ಶೇಷಾನ್ ವಿಹಿತಾನ್ ಹರೆ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣಿಯಾದಂತಹ ಸ್ವಾಮಿ ಶ್ರೀನಿವಾಸ, ಅಜ್ಞಾನವಶಾತ್ ನಾನೇನಾದರೂ ಕೂಡ ತಪ್ಪುಗಳನ್ನು ಮಾಡಿರ್ತೇನೆ. ಆ ತಪ್ಪುಗಳನ್ನು ತಿಳಿದು ತಿಳಿಯದಲ್ಲೇನೋ ಮಾಡಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನೀನು ಕ್ಷಮಿಸಿ ನನ್ನನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ವಿಮಾನ ವೆಂಕಟೇಶ್ವರನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ವಿಮಾನ ಅಂದರೆ ಗೋಪುರದಲ್ಲಿ ನೆಲೆಸಿರತಕ್ಕಂತಹ ವಿರಾಜಿಸುತ್ತಿರುವಂತಹ ಆ ವೆಂಕಟೇಶ್ವರನ ದರ್ಶನವನ್ನು ಪಡೆದುಕೊಂಡು ಇದು ಆ ಆನಂದ ನಿಲಯ ಎಂಬುದಾಗಿ ಕರೆಸಿಕೊಳ್ಳಲ್ಪಡತಕ್ಕಂತಹ ಬಂಗಾರದ ಗೋಪುರವನ್ನು ನಾವು ನೋಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಆ ಗೋಪುರದ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆಯೇ. ಅಂತಹ ಅದ್ಭುತವಾದಂತಹ ಮಹಿಮೆಯುಳ್ಳಂತಹದ್ದು ಆ ಗೋಪುರ. ಅಂತಹ ಆ ಆನಂದ ನಿಲಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಆ ಆನಂದ ನಿಲಯದ ಒಳಗಡೆ ವಿರಾಜಿಸ್ತಕ್ಕಂತಹ ಆನಂದ ಸ್ವರೂಪಿಯಾಗಿರ್ತಕ್ಕಂತಹ ಆ ಭಗವಂತನಿಗೆ ಈ ಪವಿತ್ರಗಳನ್ನು ಅರ್ಪಣೆ ಮಾಡ್ತಾರೆ ಅರ್ಚಕ ವರೇಣ್ಯರು. ಬಹಳ ಅದ್ಭುತವಾದ ರೀತಿಯಿಂದ ಮೊನ್ನೆಯ ದಿನ ಅದಕ್ಕೆ ಸಂಬಂಧಪಟ್ಟಂತಹ ಅಂಕುರಾರ್ಪಣಾ ಕಾರ್ಯಕ್ರಮವನ್ನು ಮಾಡಿ ನಿನ್ನೆ ಹೋಮವನ್ನು ಮಾಡಿದ್ದಾರೆ. ಇವತ್ತು ಕೂಡ ಹೋಮವನ್ನು ಮಾಡಿ ಅನೇಕ ವಿಧವಾದಂತಹ ಸ್ನಾಪನ ತಿರುಮಂಜನಾದಿಗಳನ್ನು ಸ್ವಾಮಿಗೆ ಮಾಡಿಸಿ ನಂತರ ಆ ಹೋಮದಿಂದ ವಿಶಿಷ್ಟವಾದಂತಹ ಪೂಜಾ ಪುನಸ್ಕಾರಾದಿಗಳನ್ನು ಪವಿತ್ರಗಳಿಗೆ ಮಾಡಿ ಆ ಪವಿತ್ರಗಳನ್ನು ಶಿರಸ್ಸಿನಲ್ಲಿ ಧರಿಸಿ ಈಗ ಆ ಪವಿತ್ರಗಳನ್ನು ಭಗವಂತನಿಗೆ ಅರ್ಪಿಸಲಿಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಒಳಭಾಗಕ್ಕೆ ಹೋದಂತಹ ಅವರು ಆ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಮಾಡಿದಂಥವರಾಗಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪವಿತ್ರ ಉಳ್ಳಂತಹ ಆ ಪಾತ್ರೆಯನ್ನು ಒಳಗಡೆ ತೆಗೆದುಕೊಂಡು ಹೋಗಿ ಬಹಳ ಭಕ್ತಿಯಿಂದ ಇರಿಸಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಆ ಪವಿತ್ರಗಳನ್ನು ಆ ಪವಿತ್ರಕ್ಕೆ ಪಾವಿತ್ರ್ಯವನ್ನು ತಂದುಕೊಡತಕ್ಕಂತಹ ಆ ಭಗವಂತನಿಗೇನೆ ಸಮರ್ಪಣೆ ಮಾಡಿ ತನ್ಮುಖಾಂತರ ಲೋಕಕ್ಕೆಲ್ಲ ಶುಭವಾಗಲಿ ಎಂಬುದಾಗಿ ಯಾವುದೇ ದೋಷಗಳು ಲೋಪಗಳು ಭಕ್ತರಿಂದ ಆಗಿದ್ದರೆ ಅಲ್ಲಿರುವಂತಹ ಅರ್ಚಕರಿಂದಲೋ ಅಥವಾ ಅಧಿಕಾರಿಗಳಿಂದಲೋ ಅಥವಾ ಇನ್ಯಾರಿಂದಲೋ ಹೇಗೋ ತಿಳಿಯದೆ ಆಗಿರುವಂತಹ ಪಾಪಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡು ಎಂಬುದಾಗಿ ಆ ಭಗವಂತನಿಗೆ ಪವಿತ್ರಗಳನ್ನು ಅರ್ಪಿಸುವುದರ ಮುಖಾಂತರ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂತಹದ್ದು. ಇಂತಹ ಸರ್ವಶ್ರೇಷ್ಠವಾದಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಇಂತಹ ಶ್ರೇಷ್ಠವಾದಂತಹ ಕಾರ್ಯಕ್ರಮವನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಇದು ಆಲಯದ ಗರುಡ ಗಂಬದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿಯ ಮಹಿಮೆ. ಇಂತಹ ಸಂದರ್ಭದಲ್ಲಿ ನಾವು ಆ ಭಗವಂತನ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ಅವನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆಗೆ ಪಾತ್ರರಾಗೋಣ. ಕಮಲ ನಾಭನದು ಕಾಗದ ಬಂದಿದೆ, ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಎಂಬುದಾಗಿ ದಾಸರು ತಿಳಿಸ್ತಾರೆ.
ಆ ಸ್ವಾಮಿ ನಮಗೆ ಅದ್ಭುತವಾದಂತಹ ಸಂದೇಶವನ್ನು ನೀಡಿದ್ದಾನೆ. ಗೆಜ್ಜೆ ಕಾಲ್ ಕಟ್ಟಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ. ನಮ್ಮಪ್ಪ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ. ನಮ್ಮ ಕಮಲನಾಭನದು ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಎಂಬುದಾಗಿ ತಿಳಿಸ್ತಕ್ಕಂಥದ್ದು. ಇದು ಅದ್ಭುತವಾದಂತಹ ರಮಣೀಯವಾದಂತಹ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದಾರೆ ಛಾಯಾಗ್ರಾಹಕರು. ಅದ್ಭುತವಾದ ರೀತಿಯಲ್ಲಿ ಆ ಆನಂದ ನಿಲಯದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಆಲಯದ ಒಳ ಪ್ರಾಂಗಣದ ಛಾಯಾಗ್ರಹಣ ಅನ್ನುವಂತಹದ್ದು ನಿಷಿದ್ಧವಾಗಿದೆ. ಆದ ಕಾರಣ ನಾವು ಮೇಲ್ಭಾಗದಲ್ಲಿ ಇರತಕ್ಕಂತಹ ಸ್ವಾಮಿಯ ಆ ಗೋಪುರವನ್ನು ವೀಕ್ಷಿಸುತ್ತಾ ಒಳಗಡೆ ಆ ಸ್ವಾಮಿ ನೆಲೆಸಿದ್ದಾನೆ, ಅವನಿಗೆ ಆ ಪವಿತ್ರಗಳ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನಮ್ಮ ಮನಸ್ಸಿನಲ್ಲಿಯೇ ಊಹೆ ಮಾಡಿಕೊಳ್ಳುತ್ತಾ ಆ ಭಗವಂತನಿಗೆ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹ ದೃಶ್ಯವನ್ನು ನಾವು ಊಹಿಸಿಕೊಳ್ತಾ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿದ್ದಾನೆ. ನಾವು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಇದು ಗೋಪುರದಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆ ಅನ್ನತಕ್ಕಂತಹದ್ದು ಕಾಣಿಸ್ತಾ ಇದೆ. ಆ ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂತಹ ಹನುಮಂತ ದೇವರಿದ್ದಾರೆ, ನಂತರ ಗರುಡ ದೇವರಿದ್ದಾರೆ. ವಿಶೇಷವಾದ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥವರು. ಹಾಗಾಗಿ ಕರವ ಮುಗಿದ ಮುಖ್ಯ ಪ್ರಾಣ ಎಂಬುದಾಗಿ ಯಾವಾಗಲೂ ಕೂಡ ಕೈಯನ್ನು ಜೋಡಿಸಿ ಆ ಭಗವಂತನನ್ನು ನಮಿಸ್ತಾ ಇರ್ತಾರೆ ಹನುಮಂತ ದೇವರು. ಅದೇ ರೀತಿಯಾಗಿ ಬಹಳ ವಿಷ್ಣು ದೇವಾಲಯಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಗರುಡ ದೇವರು ಕೂಡ ಕೈಗಳನ್ನು ಜೋಡಿಸಿ ಆ ಭಗವಂತನನ್ನು ನಮಿಸುತ್ತಾ ಇರುತ್ತಾರೆ. ಈ ರೀತಿಯಾಗಿ ಇವರೀರ್ವರೂ ಕೂಡ ಆ ಸ್ವಾಮಿಗೆ ವಿಶೇಷವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥವರು ಭಗವಂತನ ಭಕ್ತರು. ಅದಕ್ಕಾಗಿ ಆ ಸ್ವಾಮಿಯ ವಿಮಾನದಲ್ಲಿ ಇವರಿಗೆ ಸ್ಥಾನ ಅನ್ನುವಂತಹದ್ದು ಸಿಕ್ಕಿರುವಂತಹದ್ದಾಗಿದೆ. ಭಗವಂತ ಕರುಣೆಯಿಂದ ಕಲ್ಪಿಸಿಕೊಟ್ಟಿದ್ದಾನೆ. ಈ ರೀತಿಯಾಗಿ ನಾವು ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ದು ಅಂತಾದರೆ, ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡಿದ್ದು ಅಂತಾದರೆ ಭಗವಂತ ನಮ್ಮ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ನೀಡಿ ನಮ್ಮನ್ನು ಉದ್ಧರಿಸುತ್ತಾನೆ, ಅನುಗ್ರಹಿಸುತ್ತಾನೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅದ್ಭುತವಾಗಿರತಕ್ಕಂತಹ ದೇಗುಲದ ಪರಿಸರವನ್ನು ನಾವು ನೋಡ್ತಾ ಇದ್ದೇವೆ. ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣ, ರಾಜಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸುತ್ತಮುತ್ತಲೂ ಇರತಕ್ಕಂತಹ ಅನೇಕ ವಿಧವಾದಂತಹ ಭವನಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಭಗವಂತ ನೆಲೆಸಿರ್ತಕ್ಕಂತಹ ತಿರುಮಲ ಕ್ಷೇತ್ರ ಭೂವೈಕುಂಠ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯುವ ರೀತಿಯಲ್ಲಿ ಅದ್ಭುತವಾದಂತಹ ಅಲಂಕಾರಗಳನ್ನು ನಾವು ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನೋಡ್ತೇವೆ. ಅಂತಹದ್ದಕ್ಕೆಲ್ಲ ಅನುವಾಗಿರತಕ್ಕಂತಹ ಪರಿಸರ ಇಲ್ಲಿರುವಂತಹದ್ದಾಗಿದೆ. ಆಲಯದ ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಅದ್ಭುತವಾದ ರೀತಿಯಲ್ಲಿ ಭಗವಂತನ ಎಲ್ಲ ಉತ್ಸವಗಳನ್ನು ನೆರವೇರಿಸುತ್ತಾ ಅರ್ಚಕರ ಮುಖಾಂತರ ಬಂದ ಭಕ್ತರಿಗೆಲ್ಲರಿಗೂ ಕೂಡ ಅದ್ಭುತವಾದಂತಹ ಭೋಜನ, ಭಗವಂತನ ಪ್ರಸಾದ, ಭಗವಂತನ ದರ್ಶನ, ಭಗವಂತನ ಸೇವೆ ಎಲ್ಲದರಲ್ಲಿಯೂ ಪಾಲ್ಗೊಳ್ಳುವಂತೆ ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಅದೆಲ್ಲದರ ಸಾರ್ಥಕತೆಯನ್ನು ನಾವು ಪಡೆದುಕೊಳ್ಳುತ್ತಾ ಭಗವಂತನ ಈ ಪವಿತ್ರ ಸಮರ್ಪಣಾ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಗರುಡಗಂಬದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದಂತಹ ಭಾಗ್ಯ ಆ ಸ್ವಾಮಿ ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಆ ಭಗವಂತನನ್ನು ನಾಮಸ್ಮರಣೆ ಮಾಡ್ತಾ ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಮಮಮತ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಶ್ವದ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಆ ಭಗವಂತ ಶ್ರೀದೇವಿ ಭೂದೇವಿ ಸಹಿತನಾಗಿ ವಿರಾಜಿಸ್ತಾ ಇದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅಂತಹ ಆ ಸರ್ವೋತ್ತಮನಲ್ಲಿ ತಾರತಮ್ಯೋಪೇತವಾದಂತಹ ಭಕ್ತಿಯನ್ನು ನಾವು ಮಾಡಬೇಕು. ಭಗವಂತನ ಪರಿವಾರ ದೇವತೆಗಳಲ್ಲಿಯೂ ಕೂಡ ಭಕ್ತಿಯನ್ನು ಮಾಡಬೇಕು. ಭಕ್ತಿಯಿಂದ ಸಂತುಷ್ಟನಾಗ್ತಾನೆ. ಈ ರೀತಿಯಾಗಿ ಯಾರು ತಾರತಮ್ಯೋಪೇತವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೋ ಅಂಥವರನ್ನು ಜಗದ್ಗುರುಗಳಾದಂತಹ ವಾಯುದೇವರು ವಿಶೇಷವಾದ ರೀತಿಯಲ್ಲಿ ಅನುಗ್ರಹಿಸುತ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಆ ಭಗವಂತ ನಮ್ಮೆಲ್ಲರ ಪಾಲಿಗೆ ಕಲಿಯುಗದ
ಕಲ್ಪವೃಕ್ಷನಾಗಿರ್ತಕ್ಕಂಥವನು, ಕಾಮಿತಾರ್ಥಪ್ರದನಾಗಿರ್ತಕ್ಕಂಥವನು ಆ ಸ್ವಾಮಿ. ಅಂತಹ ಆ ಸ್ವಾಮಿಗೆ ಈಗ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಒಂದು ಸಂದರ್ಭ. ಇಂತಹ ಸಂದರ್ಭದಲ್ಲಿ ಪವಿತ್ರಗಳ ಸಮರ್ಪಣೆ ಅನ್ನತಕ್ಕಂತಹ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸಲ್ಪಡ್ತಾ ಇದೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದೇವೆ. ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಲಕ್ಷ್ಮೀನಾರಾಯಣನಾಗಿದ್ದಾನೆ ಆ ಸ್ವಾಮಿ ಶ್ರೀರಮಣ. ಎಲ್ಲ ದುಃಖಗಳನ್ನು ದೂರ ಮಾಡತಕ್ಕಂಥವನು, ಅವರ ದುಃಖಗಳನ್ನು ದೂರ ಮಾಡುವುದರಲ್ಲಿ ದೀಕ್ಷಿತನಾಗಿದ್ದಾನೆ. ಅಂತಹ ನಾಶರಹಿತನಾದ ಪ್ರಭುವಾದಂತಹ ಸ್ವಾಮಿಯನ್ನು, ಅಶೇಷವಾದ ಜಗತ್ತಿಗೆ ಆಧಾರಭೂತನಾಗಿರ್ತಕ್ಕಂತಹವನು ಅಂತಹ ಸ್ವಾಮಿಯನ್ನು, ಲಕ್ಷ್ಮೀನಾರಾಯಣನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಯಾವುದೇ ವಿಧವಾದಂತಹ ದುಃಖವಿರಲಿ, ಎಲ್ಲ ದುಃಖಗಳನ್ನು ದೂರ ಮಾಡತಕ್ಕಂಥವನು ಆ ಭಗವಂತ. ಅಂತಹ ಭಗವಂತನನ್ನು ಭಜಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ.
ನೇನ ವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನ ಶ್ರೀ ಶ್ರೀನಿವಾಸನ ಪವಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಆ ಭಗವಂತನಿಗೆ ಪವಿತ್ರಗಳನ್ನು ಅರ್ಪಣೆ ಮಾಡ್ತಾ ಇರತಕ್ಕಂತಹದ್ದು ಪವಿತ್ರ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ದೇವೆ. ಆಲಯದ ಅಧಿಕಾರಿ ವರ್ಗದವರು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಆನಂದ ನಿಲಯದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ವಿಮಾನ ವೆಂಕಟೇಶ್ವರ ನೆಲೆಸಿರತಕ್ಕಂತಹದ್ದು ಅದ್ಭುತವಾಗಿರ್ತಕ್ಕಂತಹ ಆ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇವೆ. ಇದು ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಆ ಗೋಪುರದ ಸುತ್ತಲೂ ಕೂಡ ಪ್ರದಕ್ಷಿಣಾಕಾರವಾಗಿ ಪ್ರದಕ್ಷಿಣೆಯನ್ನು ಮಾಡ್ತಾ ಆ ವಿಶಿಷ್ಟವಾಗಿರ್ತಕ್ಕಂತಹ ಈ ಪವಿತ್ರ ಸಮರ್ಪಣಾ ಉತ್ಸವದಲ್ಲಿ ಪವಿತ್ರಗಳನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಆಲಯದ ಅರ್ಚಕ ವರ್ಗದವರೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪವಿತ್ರಗಳ ಪೂಜೆಯನ್ನು ಮಾಡಿದಂಥವರಾಗಿ ತಲೆಯ ಮೇಲೆ ಮೆರವಣಿಗೆಯ ಮುಖಾಂತರ ಪವಿತ್ರಗಳನ್ನು ತಂದು ಭಗವಂತನಿಗೆ ಅರ್ಪಿಸಿ ಈಗ ಇಲ್ಲಿ ಆ ಆಲಯದ ಸುತ್ತಲೂ ಕೂಡ ಅಧಿಕಾರಿ ವರ್ಗದವರಿಂದ ಕೂಡಿದಂಥವರಾಗಿ ಬಂದು ನೀರಾಜನಾದಿಗಳನ್ನು ಸಮರ್ಪಿಸುತ್ತಾ ವಾದ್ಯ ಘೋಷಾದಿಗಳನ್ನು ವಾದಿಸುತ್ತಾ ಆ ಭಗವಂತನಿಗೆ ಆ ಪವಿತ್ರಗಳನ್ನು ಆ ಭಗವಂತನ ಆನಂದ ನಿಲಯ ಏನಿದೆ, ಗೋಪುರ ಏನಿದೆ, ಆ ಗೋಪುರಕ್ಕೆ ಅರ್ಪಿಸ್ತಾ ಇರುವಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ವಿಶಿಷ್ಟವಾದಂತಹ ಉತ್ಸವ ಪವಿತ್ರೋತ್ಸವ. ಇಂತಹ ಪವಿತ್ರೋತ್ಸವದಲ್ಲಿ ಈಗ ವಿಮಾನ ವೆಂಕಟೇಶ್ವರನಿಗೆ ನೀರಾಜನವನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು ಪವಿತ್ರವನ್ನು ಅಲ್ಲಿ ಸಮರ್ಪಣೆ ಮಾಡ್ತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಪವಿತ್ರವನ್ನು ಆ ಭಗವಂತನಿಗೆ ಅರ್ಪಿಸಿದ್ದಾರೆ. ಪವಿತ್ರ ಸಮರ್ಪಣಾ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸಲ್ಪಡ್ತಾ ಇದೆ. ಅದರ ಪ್ರತ್ಯಕ್ಷ ಪ್ರಸಾರವನ್ನು ನಾವು ನೋಡ್ತಾ ಇದ್ದೇವೆ. ಒಳಭಾಗದಲ್ಲಿ ನಮಗೆ ಆ ಭಗವಂತನನ್ನು ನೋಡಲಿಕ್ಕೆ ಹೋದಾಗ ಏನೂ ಕೇಳಲಿಕ್ಕೆ ಸಮಯ ಇರುವುದಿಲ್ಲ, ಏನೂ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕ್ಷಣ ಮಾತ್ರ ಆ ಭಗವಂತನ ದಿವ್ಯವಾದಂತಹ ಆ ವಿಗ್ರಹವನ್ನು ನೋಡಿ ನಾವು ಹೊರಬರ್ತೇವೆ. ಹೊರಬಂದ ನಂತರ ಪ್ರಾರ್ಥನೆಯನ್ನೇನಾದರೂ ಸಲ್ಲಿಸಬೇಕು ಅಂತಂದರೆ ಈ ವಿಮಾನದಲ್ಲಿರತಕ್ಕಂತಹ ಈ ವೆಂಕಟೇಶ್ವರನಿಗೆ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಮಿಸಿ ಸಲ್ಲಿಸುವಂತಹದ್ದು. ಅಂತಹ ಆ ವಿಮಾನ ವೆಂಕಟೇಶ್ವರನಿಗೆ ಈಗ ವಿಶಿಷ್ಟವಾದಂತಹ ಈ ಪವಿತ್ರಗಳ ಸಮರ್ಪಣೆ ಅನ್ನತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಈ ಉತ್ಸವ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇರತಕ್ಕಂತಹದ್ದು. ಎಲ್ಲರೂ ಕೂಡ ಸೇರಿ ಈ ಕ್ಷಣವನ್ನು ಸ್ಥಿರವಾಗಿರಿಸುವಂತೆ ಛಾಯಾಗ್ರಹಣವನ್ನು ಮಾಡ್ತಾ ಇರತಕ್ಕಂತಹದ್ದು. ಅದ್ಭುತವಾದ ರೀತಿಯಲ್ಲಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಈ ಉತ್ಸವ ಆಚರಿಸಲ್ಪಟ್ಟಿದೆ. ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಪವಿತ್ರ ಸಮರ್ಪಣ ಉತ್ಸವ ಅನ್ನುವಂಥದ್ದು ಅತ್ಯಂತ ವೈಭವದಿಂದ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ನಡೆದಿರುವಂತಹದ್ದಾಗಿದೆ. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ 8 ದಿಕ್ಕುಗಳಲ್ಲಿಯೂ ಕೂಡ ಇರತಕ್ಕಂತಹ ಆ ಭಗವಂತನನ್ನು ಅಲ್ಲಿರತಕ್ಕಂತಹ ಪ್ರತಿನಿಧಿಯಾಗಿರ್ತಕ್ಕಂತಹ ಆ ಗೋಪುರದಲ್ಲಿರತಕ್ಕಂತಹ ದೇವತೆಗಳಿಗೆ ಆ ಪವಿತ್ರಗಳನ್ನು ಅರ್ಪಿಸುತ್ತಿದ್ದಾರೆ. ಪವಿತ್ರಗಳನ್ನು ಅರ್ಪಿಸಿ ಈ ಪವಿತ್ರ ಸಮರ್ಪಣಾ ಕಾರ್ಯಕ್ರಮವನ್ನು ವೈಭವದಿಂದ ನೆರವೇರಿಸಿಕೊಡ್ತಾ ಇರುವಂತಹದ್ದು. ಅದರ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಸೆರೆ ಹಿಡಿದು ಇದೋ ನಮ್ಮೆಲ್ಲರಿಗೆ ತೋರಿಸುತ್ತಿದ್ದಾರೆ. ನಾವೆಲ್ಲರೂ ಕೂಡ ಧನ್ಯಜೀವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಇಂತಹ ಅದ್ಭುತವಾದಂತಹ ಸ್ವಾಮಿಯ ಪವಿತ್ರ ಸಮರ್ಪಣಾ ಉತ್ಸವ ಕಾರ್ಯಕ್ರಮ, ಅದರಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮ್ಮ ಪೂರ್ವಜನ್ಮದ ಸುಕೃತದಿಂದ
ಪಡೆದಂಥವರಾಗಿದ್ದೇವೆ. ಗುರು ಹಿರಿಯರ ಅನುಗ್ರಹದಿಂದ ನಾವು ಪಡೆದುಕೊಂಡಿದ್ದೇವೆ. ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯದ ಫಲವೇನೋ ಎಂಬುವಂತೆ ಇಂದು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಆನಂದ ನಿಲಯದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಗರುಡಗಂಬದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸಕಲ ದೋಷ ನಿವಾರಣಾರ್ಥವಾಗಿ ನಡೆಸ್ತಕ್ಕಂತಹ ಈ ಪವಿತ್ರೋತ್ಸವ ಅನ್ನುವಂತಹ ಕಾರ್ಯಕ್ರಮ ಪರಮ ಪಾವಿತ್ರ್ಯವನ್ನು ತಂದು ಕೊಡತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಇಂತಹ ಸಂದರ್ಭದಲ್ಲಿ ಆ ಭಗವಂತನಿಗೆ ದಿವ್ಯವಾದಂತಹ ಈ ಗೋಪುರ ಏನಿದೆ, ಆ ಗೋಪುರದಲ್ಲಿಯೂ ಕೂಡ ಇರುವಂತಹ ನರಸಿಂಹನಿಗೆ ವಿಶೇಷವಾದ ರೀತಿಯಲ್ಲಿ ಕರ್ಪೂರ ನೀರಾಜನಾದಿಗಳನ್ನು ಸಮರ್ಪಿಸುತ್ತಾ ವಿಶೇಷವಾಗಿ ಈ ಪವಿತ್ರ ಸಮರ್ಪಣ ಅನ್ನುವಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅರ್ಚಕ ವರೇಣ್ಯರು. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ ಆ ಭಗವಂತನಿಗೆ ನಮನಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಈ ವಿಶಿಷ್ಟವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಪವಿತ್ರ ಸಮರ್ಪಣಾ ಉತ್ಸವವನ್ನು ವೀಕ್ಷಿಸಿ ಧನ್ಯರಾಗ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತಹವರು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು. ಇಂತಹ ಆ SVBC ಚಾನಲ್ಗೂ ಕೂಡ ನಾವು ಕೃತಜ್ಞತೆಯನ್ನು ಸ್ವಾಮಿಯ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸೋಣ. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ವೇದ ಪಂಡಿತರೆಲ್ಲರೂ ಕೂಡ ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಾದ್ಯಕಾರರು ವಿಧ ವಿಧವಾದಂತಹ ವಾದ್ಯಗಳನ್ನು ವಾದಿಸುತ್ತಾ ಆ ಭಗವಂತನನ್ನು ಸಂತೋಷಗೊಳಿಸುತ್ತಿದ್ದಾರೆ. ಅರ್ಚಕ ವರೇಣ್ಯರು ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅನೇಕ ಉಪಚಾರ ಪೂಜೆಗಳನ್ನೆಲ್ಲವನ್ನು ಕೂಡ ಸಲ್ಲಿಸಿ ಕಟ್ಟಕಡೆಯಲ್ಲಿ ಆ ಪವಿತ್ರಗಳನ್ನು ಆ ವಿಶಿಷ್ಟವಾಗಿರ್ತಕ್ಕಂತಹ ಆನಂದ ನಿಲಯದ ಮೂಲೆ ಮೂಲೆಯಲ್ಲಿರ್ತಕ್ಕಂತಹ ಆ ನರಸಿಂಹನಿಗೆ ಎಲ್ಲರಿಗೂ ಕೂಡ ಅರ್ಪಿಸಿ ಈ ಪವಿತ್ರ ಸಮರ್ಪಣ ಅನ್ನುವಂತಹ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ದಿಗ್ವಿಜಯವಾಗುವಂತೆ ಮಾಡಿರತಕ್ಕಂತಹದ್ದು ಅರ್ಚಕ ವರೇಣ್ಯರು. ಅವರಿಗೂ ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸೋಣ. ಅವರ ಮುಖಾಂತರ ಭಗವಂತನನ್ನು ಸ್ಮರಿಸೋಣ. ಉನ್ನತರು ನಮ್ಮ ಬಗ್ಗೆ ಪ್ರಾರ್ಥಿಸಿದ್ದು ಅಂತಾದರೆ ಅಶೇಷವನ್ನು ಸಾಧಿಸಿಕೊಡ್ತಾನೆ ಭಗವಂತ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಆ ಭಗವಂತನನ್ನು ನಾವೆಲ್ಲರೂ ಕೂಡ ಸಂತೋಷಗೊಳಿಸೋಣ. ಭಗವಂತನ ಪ್ರೀತಿ ಅನ್ನತಕ್ಕಂತಹದ್ದು ಬಹಳ ಮುಖ್ಯ. ಅವನ ಅನುಗ್ರಹ ಆಯಿತು ಅಂತಾದರೆ ನಾವು ಲೋಕದಲ್ಲಿ ಏನನ್ನು ಕೂಡ ಪಡೆಯಲಿಕ್ಕೆ ಆಲೋಚನೆ ಮಾಡಬೇಕಾಗಿಲ್ಲ. ಎಲ್ಲವೂ ಕೂಡ ನಮ್ಮ ಅಧೀನ ಅಂತ ಆಗ್ತದೆ. ಹಾಗಾಗಿ ಆ ಭಗವಂತನ ಕೃಪೆ ಬಹಳ ಮುಖ್ಯ. ಅವನ ಕೃಪೆ ಎಲ್ಲಿಯ ತನಕ ಇರ್ತದೋ ಅಲ್ಲಿ ತನಕ ನಾವು ಅದ್ಭುತವಾದಂತಹ ಜೀವನವನ್ನು ನಡೆಸ್ತೇವೆ. ಅವನ ಕೃಪೆ ಕಡಿಮೆ ಆಗ್ತಾ ಇದ್ದಂತೆಯೇ ಅನೇಕ ಕಷ್ಟಗಳು ನಮ್ಮನ್ನು ಮುಟ್ಟಿ ಬಾಧಿಸುತ್ತವೆ. ಅದಕ್ಕಾಗಿ ನಿನ್ನ ಅಂಗಳದೊಳಗೆ ಹಿಡಿಯನ್ನು ಹಾಕೋ ಎಂಬುದಾಗಿ ಆ ಭಗವಂತನ ಭಕ್ತರಲ್ಲಿಯೂ ಕೂಡ ನಾವು ಪ್ರಾರ್ಥಿಸುವಂತಹ ಒಂದು ಅವಕಾಶ ಆ ಭಗವಂತನೇ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ನಮೇ ಭಕ್ತ ಪ್ರಣಶ್ಯತಿ. ತನ್ನ ಭಕ್ತ ಎಂದೂ ಕೂಡ ನಾಶವನ್ನು ಪಡೆಯುವುದಿಲ್ಲ. ಅವನು ಪುಣ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥವನು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾ ಮಾರ್ಗದರ್ಶನವನ್ನು ಮಾಡ್ತಾ ಅವರಿಗೂ ಪುಣ್ಯವನ್ನು ಕೊಡಬಲ್ಲ ಅನ್ನತಕ್ಕಂತಹ ವಿಚಾರವನ್ನು ಕೂಡ ಆ ಸ್ವಾಮಿ ನಮಗೆ ಅನೇಕರ ಮುಖಾಂತರ ತೋರಿಸಿಕೊಟ್ಟಿದ್ದಾನೆ. ಅಂತಹ ಆ ಸ್ವಾಮಿಯ ಕರುಣೆಗೆ ಪ್ರತಿನಿಧಿಯೇನೋ ಎಂಬುವಂತೆ ಈ ವಿಶಿಷ್ಟವಾಗಿರತಕ್ಕಂತಹ ಅತ್ಯಂತ ಎತ್ತರದಲ್ಲಿರ್ತಕ್ಕಂತಹ ಆನಂದ ನಿಲಯದ ದರ್ಶನದ ಮುಖಾಂತರ ಆನಂದವನ್ನು ಪಡೆಯುತ್ತಾ ನಾವು ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸರ್ವೇ ಜನ ಸುಖಿನೋ ಭವಂತು.